ರಾಜ್ಯ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ ಈ ಒಂದು ಪ್ರಶ್ನೆ ಕಳೆದ 1.5 ತಿಂಗಳಿಂದ ಕೇಳಬರ್ತಾನೆ ಇದೆ. ಆದರೆ ಯಾಕೋ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಕೂಡಿ ಬಂದಿರುವಂತೆ ಕಾಣಿಸ್ತಾ ಇಲ್ಲ. ಒಂದಲ್ಲ ಒಂದು ರೀತಿಯಂಥ ಸಮಸ್ಯೆ. ಕಳೆದ ವಾರವೇ ನಾಯಕರು ನೇರವಾಗಿ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರ ಜೊತೆಗೆ ಭೇಟಿ ಕೂಡ ಮಾಡೋದಕ್ಕೆ ಮುಂದಾಗಿದ್ದರು. ಆದರೆ ಅರ್ಧ ದಾರಿಗೆ ಹೋದವರು ಮತ್ತೆ ವಾಪಸ್ ಬಂದರು. ಇದೆಲ್ಲದಕ್ಕೂ ಕೂಡ ಕಾರಣ ಅಂತ ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಹೋರಾಟವಾಗಿತ್ತು. ಇವತ್ತು ಮತ್ತೆ ಎಲ್ಲ ರಾಜ್ಯದ ನಾಯಕರು CM DK ಶಿವಕುಮಾರ್, BK ಹರಿಪ್ರಸಾದ್, ಸಿದ್ದರಾಮಯ್ಯನವರು ಆದಿಯಾಗಿ ಎಲ್ಲರೂ ಕೂಡ ಇವತ್ತು ದೆಹಲಿಗೆ ತೆರಳಿದ್ದಾರೆ. ಆದರೆ ಇವತ್ತು ಕೂಡ ಹೈಕಮಾಂಡ್ ನಾಯಕರು ಸಂಪೂರ್ಣವಾದಂಥ ಸಮಯವನ್ನು ಇದುವರೆಗೂ ಕೂಡ ಕೊಟ್ಟಿಲ್ಲ. ಹೀಗಾಗಿ ನಾಳೆ ಮಾತುಕತೆ ಆಗತ್ತಾ ಹೈಕಮಾಂಡ್ ನಾಯಕರ ಜೊತೆಗೆ, ಅದು ಕೂಡ ಗ್ಯಾರಂಟಿ ಇಲ್ಲ. ಹೀಗಾಗಿ ಎಲ್ಲ ಒತ್ತಡಗಳು, ಎಲ್ಲ ಕನ್ಫ್ಯೂಷನ್ಸ್ಗಳ ನಡುವೆ ಎಲ್ಲ ನಾಯಕರು, ಎಲ್ಲ ಶಾಸಕರು ದೆಹಲಿಯಲ್ಲಿ ಬಿಟ್ಬಿಟ್ಟಿದ್ದಾರೆ. ಆದರೆ ಯಾವಾಗ ಪ್ರಮಾಣ ವಚನ ಅಂತ ಕೇಳಿದ್ರೆ ಸದ್ಯಕ್ಕಿಂತೂ ಯಾರ ಬಳಿ ಉತ್ತರವಿಲ್ಲ. ಹಾಗಾದರೆ ಏನಾಗ್ತಾ ಇದೆ ಕಾಂಗ್ರೆಸ್ ಮನೆಯಲ್ಲಿ ನೋಡೋಣ ಬನ್ನಿ. ಎಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀವಿ. 60% ಹೊಸ ಮುಖಗಳಿಗೆ ಮಿಕ್ಸ್ಚರ್ ಆಫ್ ಸೀನಿಯರ್ಸ್ ಅಂಡ್ ಯಂಗ್ಸ್ಟರ್ಸ್. ಎಲ್ಲರೂ ಮಿನಿಸ್ಟರ್ ಆಗ್ಬೇಕೆಂಬ ಆಸೆ ಇದ್ದೇ ಇರುತ್ತೆ. ಸಂದೇಶ ಹೋಗುತ್ತೆ ಒಂದು ಯುವಕರಿಗೆ ಕೊಟ್ರೆ. ನನಗೆ ವಿಶ್ವಾಸನೂ ಇದೆ, ನಿರೀಕ್ಷೆನೂ ಇದೆ, ವಿಶ್ವಾಸನೂ ಇದೆ. ಅಂತಿಮವಾಗಿ ಹೈಕಮಾಂಡ್ ವಿಲ್ ಟೇಕ್ ದಿ ಡಿಸಿಷನ್. ವಾರದೊಳಗೆ ಫೈನಲೈಸ್ ಮಾಡ್ತೀವಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆ ವಿಚಾರ ಕಗ್ಗಂಟಾಗೆ ಉಳಿದಿತ್ತು. ಆದ್ರೀಗ ಪ್ರಕ್ರಿಯೆ ಮತ್ತೆ ಚುರುಕು ಪಡೆದುಕೊಂಡಿದೆ. ಆದಷ್ಟು ಬೇಗ ಸಂಪುಟ ವಿಸ್ತರಣೆ ಆಗಬೇಕು ಅಂತ ರಾಜ್ಯ ನಾಯಕರು ಮೊನ್ನೆಯಷ್ಟೇ ದೆಹಲಿಗೆ ತೆರಳಿದ್ರು. ಆದ್ರೆ ನೀಟ್ ಗದ್ದಲದಲ್ಲಿ ವರಿಷ್ಠರು ಬ್ಯುಸಿಯಾಗಿದ್ದರಿಂದ ಸಂಪುಟ ವಿಸ್ತರಣೆ ವಿಷಯವಾಗಿ ಗಮನ ಸೆಳೆಯೋಕಾಗ್ಲಿಲ್ಲ. ಆದ್ರೀಗ ನೀಟ್ ಗದ್ದಲ ತಣ್ಣಗಾಗ್ತಿರೋ ಬೆನ್ನಲ್ಲೇ ರಾಜ್ಯ ನಾಯಕರು ಮತ್ತೆ ಸಂಪುಟ ವಿಸ್ತರಣೆ ಗೂಡಿಗೆ ಕೈ ಹಾಕಿದ್ದಾರೆ. ಸಂಪುಟ ವಿಸ್ತರಣೆ ಚರ್ಚೆಯ ಬೆನ್ನಲ್ಲೇ CM DK ಶಿವಕುಮಾರ್ ಇಂದು ಬೆಳಗ್ಗೆನೆ ದೆಹಲಿಗೆ ತೆರಳಿದ್ದಾರೆ. ಬಳಿಕ ಮಾಜಿ CM ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಒಟ್ಟಿಗೆ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ರಾಜ್ಯ ನಾಯಕರ ಜೊತೆ ಹೈಕಮಾಂಡ್ ಇಂದು ರಾತ್ರಿ ಅಥವಾ ನಾಳೆ ಸಭೆ ನಡೆಸಲಿದೆ. CM DK ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್, ಮಾಜಿ CM ಸಿದ್ದರಾಮಯ್ಯ ಜೊತೆ ವೇಣುಗೋಪಾಲ್ ಪ್ರತ್ಯೇಕ ಚರ್ಚೆ ನಡೆಸಿ ಮೂವರಿಂದ ಪಟ್ಟಿ ಸ್ವೀಕರಿಸಿ ಖರ್ಗೆ ಮತ್ತು ರಾಹುಲ್ ಗಾಂಧಿಗೆ ಪಟ್ಟಿ ರವಾನಿಸಲಿದ್ದಾರೆ. ಕ್ಯಾಬಿನೆಟ್ ವಿಚಾರ ತಾವೆಲ್ಲ ಆತುರದಲ್ಲಿದ್ದೀರಿ. ಐ ಥಿಂಕ್ ಈ ವಾರದೊಳಗೆ ಕಂಪ್ಲೀಟ್ ನಾನು ಎಲ್ಲ ಎಕ್ಸೈಸ್ನ ಫೈನಲೈಸ್ ಮಾಡ್ತೀನಿ. ಅಲ್ಲಿ ಹೋದಾಗ ಏನೋ ಬೆಳವಣಿಗೆ ಇದ್ರೆ ನಿಮ್ಮ ಸ್ನೇಹಿತರಿಗೆ ಸಿಗ್ತೀನಿ. ನಾನಾದರೂ ಹೋಗ್ತಾ ಇರ್ತಕ್ಕಂಥದ್ದು, ನಾನು 3 ದಿವಸಗಳ ಕಾಲ ಕರ್ನಾಟಕದಿಲ್ಲ, ಅದಕ್ಕೋಸ್ಕರ ಡೆಲ್ಲಿಗೆ ಹೋಗಿ ಆ ಕಡೆ ಹೋಗ್ತಾ ಎಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಬೋದು ಅನ್ನೋ ಭರವಸೆ ಇದೆ. DKಶಿ ಸಂಪುಟದಲ್ಲಿ ಯುವ ಮುಖಗಳಿಗೆ ಮಣೆ ಹಾಕುವ ಬಗ್ಗೆ ವರಿಷ್ಠರು ಚಿಂತನೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಹೈಕಮಾಂಡ್ ಪಟ್ಟಿ ಸಿದ್ಧಪಡಿಸೋಕೆ ಏನೆಲ್ಲ ಪ್ಲಾನ್ಗಳನ್ನ ಮಾಡಿಕೊಂಡಿದೆ ಅನ್ನೋದನ್ನ ನೋಡೋದಾದ್ರೆ, ಯುವ ಮುಖಗಳಿಗೆ ಮಣೆ ಹಾಕಲು ಹೈಕಮಾಂಡ್ ಗಂಭೀರ ಚಿಂತನೆ ನಡೆಸಿದೆ. ಜೆನ್ಜಿ ಹೋರಾಟದ ಬಳಿಕ ಯುವಕರಿಗೆ ಮಾನ್ಯತೆ ನೀಡುವತ್ತ ಚರ್ಚೆ ಮಾಡ್ತಿದ್ದಾರೆ. ಹಿರಿಯರ ಜೊತೆ ಯುವ ನಾಯಕತ್ವಕ್ಕೂ ಮನ್ನಣೆ ನೀಡಿ ಅಂತ ರಾಹುಲ್ ಹೇಳಿದ್ದಾರೆ. ಹೀಗಾಗಿ ಖಾಲಿ ಇರುವ 20 ಸಚಿವ ಸ್ಥಾನಗಳ ಪೈಕಿ 12ರಿಂದ 15 ಮಂದಿ ಹೊಸ ಮುಖಗಳಿಗೆ ಮಣೆ ಹಾಕುವ ಸಾಧ್ಯತೆ ಇದೆ. ಹೊಸ ಮುಖಗಳು ಅಂದ್ರೆ ಕೇವಲ 1 ಬಾರಿ ಗೆದ್ದು ಶಾಸಕರಾದವರಲ್ಲ, 3ಕ್ಕೂ ಹೆಚ್ಚು ಬಾರಿ ಗೆದ್ದವರು, ಸಾಮರ್ಥ್ಯ ಇರುವವರಿಗೆ ಸಚಿವ ಸ್ಥಾನ ನೀಡೋ ಸಾಧ್ಯತೆ ದಟ್ಟವಾಗಿದೆ. ರಾಹುಲ್ ಗಾಂಧಿ ಕೂಡ ಪ್ರತ್ಯೇಕ ಪಟ್ಟಿ ಸಿದ್ಧತೆ ಮಾಡಿದ್ದು ಜಾತಿವಾರು, ಪ್ರಾದೇಶಿಕವಾರು, ಶಿಕ್ಷಣ, ಅನುಭವದ ಆಧಾರದಲ್ಲಿ ಪಟ್ಟಿ ಸಿದ್ಧವಾಗಿದೆ. 60% ಹೊಸ ಮುಖಗಳಿಗೆ ಆದ್ಯತೆ ಕೊಡಬೇಕನ್ನುವಂಥದ್ದು ಕೂಡ ಹೈಕಮಾಂಡ್ ಕೂಡ ನಿರ್ಧಾರ ತಗೊಂಡಿದೆ ಅನ್ನುವಂಥದ್ದು ಕೂಡ ನನ್ನ ಗಮನಕ್ಕೆ ಬಂದಿದೆ. ಬಹುಶಃ ಈ ಬಾರಿ ಕೂಡ ಸುಮಾರು ಒಂದು 60% ಹೊಸಬರಿಗೆ ಅವಕಾಶಗಳು ಕಲ್ಪಿಸುವಂಥದ್ದು ಖಂಡಿತವಾಗಿ ಕೂಡ ಆಗ್ತದಿದ್ದಾರೆ. ಹಲವಾರು ಸುತ್ತಿನ ಮಾತುಕತೆ ಈಗಾಗಲೇ ಡೆಲ್ಲಿಯಲ್ಲಿ ಮಾಡಿದ್ದಾರೆ. ಹೊಸಬರು ಮತ್ತೆ ಹಳಬರ ಬಗ್ಗೆ ಚರ್ಚೆ ಈಗಾಗಲೇ ಆಗ್ತಾ ಇದೆ. ಇಟ್ ವಿಲ್ ಬಿ ಎ ಮಿಕ್ಸ್ಚರ್ ಆಫ್ ಸೀನಿಯರ್ಸ್ ಅಂಡ್ ಯಂಗ್ಸ್ಟರ್ಸ್. ಹಿರಿಯರು ಮತ್ತೆ ಯುವಕರಿಗೆ ಅವಕಾಶ ಸಿಗತ್ತ ಸಾಧ್ಯತೆ ಇದೆ. ಅಂತಿಮ ತೀರ್ಮಾನ ವರಿಷ್ಠರು. ನೋಡಿ, ಯುವಕರಿಗೆ ಕೊಡಬೇಕಂತ ಹೇಳಿ ದಲಿಯ ನಾಯಕರ ಆದೇಶ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಆದರೆ ಖಂಡಿತ ಯುವಕರಿಗೆ ಆದೇಶ ಒಂದಿಷ್ಟು ಸಂದೇಶ ಹೋಗುತ್ತೆ. ಒಂದು ಯುವಕರಿಗೆ ಕೊಟ್ಟರೆ ಒಂದು ಮುಂದಿನ ಗುರಿ, ನಮ್ಮ ಮುಖ್ಯಮಂತ್ರಿಗಳ ಗುರಿ ಏನಿದೆ ಅಂದರೆ 28ಕ್ಕೂ ಸಹ ನಾವು ಗೆಲ್ಲಬೇಕು ಅನ್ನೋದೊಂದು ಏನಿದೆ. ಎಲ್ಲರೂ ಆಕಾಂಕ್ಷಿಗಳಿದ್ದಾರೆ, ಎಲ್ಲರ ಅರ್ಹತೆ ಇರುತ್ತೆ. ಸೊ ಎಲ್ಲರೂ ಮಿನಿಸ್ಟರ್ ಆಗ್ಬೇಕೆಂಬ ಆಸೆ ಇದ್ದೇ ಇರುತ್ತೆ. ಸೊ ಹೈಕಮಾಂಡ್ ಏನು ಫೈನಲ್ ಮಾಡುತ್ತೆ, ಪಾರ್ಟಿ ಹೈಕಮಾಂಡ್ ಏನು ಡಿಸಿಷನ್ ಮಾಡುತ್ತೆ, ಅದು ಅಂತಿಮ ನಿರ್ಣಯ. ಎಲ್ಲರೂ ಮಾಡೋಕ್ಕಾಗಲ್ಲ. 33-34 ಆಗ್ಬೇಕು, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಮಿನಿಸ್ಟರ್ ಫೈನಲ್ ಆಗುತ್ತಾ ಸರ್? ಮೋಸ್ಟ್ಲಿ ಆಗ್ಬೋದು. ಇನ್ನೊಂದು 3 ದಿನದಲ್ಲಿ ನನ್ನ ಪ್ರಕಾರ, ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಆಗ್ಬೋದು. ಹೊಸಬರಿಗೆ ಮಣೆ ಎನ್ನೋ ಹೊತ್ತಲ್ಲೇ ಹಿರಿಯ ನಾಯಕರು ಕೂಡ ಟವಲ್ ಹಾಕ್ತಿದ್ದಾರೆ.
ನಾನು ಕೂಡ ಗದಗ ಜಿಲ್ಲೆ ಒಬ್ಬ ಹಿರಿಯ ಶಾಸಕನಾಗಿ 4 ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ದೇನೆ, 8 ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ. ನನಗೆ ವಿಶ್ವಾಸನೂ ಇದೆ. ಪಕ್ಷದ ಜೊತೆ ನಿಂತಿದ್ದೇವೆ, ಪಕ್ಷದ ಸಿದ್ಧಾಂತವನ್ನು ಎತ್ತಿಡಿದಿದ್ದೇವೆ. ಈ ಹಿಂದೆ ಸ್ವತಃ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಯವರಾಗಿದ್ದರಿಂದ ನನಗೆ ಕೆಲವೊಂದು ಸಮಸ್ಯೆಗಳು ಉಂಟಾಯಿತು, ಆಗಕ್ಕಾಗಿರಲಿಲ್ಲ. ನಿರೀಕ್ಷೆನೂ ಇದೆ, ವಿಶ್ವಾಸನೂ ಇದೆ. ಯಾವ್ಯಾವ ರೀತಿ ಮಾಡಬೇಕು, ಯಾವ ಜಿಲ್ಲೆ ಪ್ರಾಧಾನ್ಯತೆ ಕೊಡಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತಾರೆ. ಇಲ್ಲ, ನಾವು ಪ್ರಬಲ ಆಕಾಂಕ್ಷಿಗಳಾಗಿದ್ದೀವಿ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಮತ್ತೊಂದು ಕಡೆ ಪ್ರತಿ ಸಮುದಾಯದಲ್ಲೂ ಪೈಪೋಟಿ ತೀವ್ರಗೊಂಡಿದೆ. ರಾಜ್ಯ ನಾಯಕರು ಒಕ್ಕಲಿಗ ಶಾಸಕರ 5 ಹೆಸರನ್ನ ಶಾರ್ಟ್ ಲಿಸ್ಟ್ ಮಾಡಿಕೊಂಡಿದ್ದಾರೆ. ಮಾಗಡಿ ಬಾಲಕೃಷ್ಣ, ಚಲುವರಾಯಸ್ವಾಮಿ, ಶಿವಲಿಂಗೇಗೌಡ, ಶರತ್ ಬಚ್ಚೇಗೌಡ, ಎಂ ಕೃಷ್ಣಪ್ಪ ಪಟ್ಟಿಯಲ್ಲಿದ್ದಾರೆ. ಈ 5 ಪೈಕಿ 3 ಸಚಿವ ಸ್ಥಾನ ಸಿಗೋ ಸಾಧ್ಯತೆ ಇದೆ. ಇದೇ ರೀತಿ ಮುಸ್ಲಿಂ, ಎಸ್ಸಿ, ಲಿಂಗಾಯತ ಶಾಸಕರ ನಡುವೆಯೇ ಸ್ಪರ್ಧೆ ಏರ್ಪಟ್ಟಿದೆ. ಇದೇ ಕಾಂಪಿಟೇಷನ್ ಎಲ್ಲ ಕೋಟದಲ್ಲೂ ಇದೆ. ಲಿಂಗಾಯತರ ಕೋಟದಲ್ಲೂ ಇದೆ, ಒಕ್ಕಲಿಗರದಲ್ಲೂ ಇದೆ, ಮುಸ್ಲಿಮ್ಸಲ್ಲೂ ಸಿಕ್ಕಾಪಟ್ಟೆ ಇದೆ, ನಾಯಕರಲ್ಲೂ ಸಿಕ್ಕಾಪಟ್ಟೆ ಇದೆ, ಎಲ್ಲ ಜಾತಿಯಲ್ಲಿ ಎಸ್ಸಿಗಳಲ್ಲೂ ಸಿಕ್ಕಾಪಟ್ಟೆ ಇದೆ. ಎಲ್ಲ ಜಾತಿನಲ್ಲೂ ಕಾಂಪಿಟೇಷನ್ ಇದೆ. ಅಂದರೆ ಅಂತಿಮವಾಗಿ ಹೈಕಮಾಂಡ್ ವಿಲ್ ಟೇಕ್ ದಿ ಡಿಸಿಷನ್. ಸಚಿವರ ಪಟ್ಟಿ ನಾಳೆ ಫೈನಲ್ ಆದ್ರೆ ಬುಧವಾರವೇ ಪ್ರಮಾಣ ವಚನ ಸಮಾರಂಭ ನಡೆಯೋ ಸಾಧ್ಯತೆ ಇದೆ. ಬುಧವಾರ ಹುಣ್ಣಿಮೆ ಇರೋದ್ರಿಂದ ಕೆಲವರು ಪ್ರಮಾಣ ವಚನ ಸ್ವೀಕರಿಸಲು ಹಿಂದೇಟು ಹಾಕ್ತಿದ್ದಾರೆ. ಹೀಗಾಗಿ ಗುರುವಾರದೊಳಗೆ ಎಲ್ಲವೂ ಫೈನಲ್ ಆದ್ರೂ ಅಚ್ಚರಿ ಇಲ್ಲ. ಪ್ರಸನ್ನ ಜೊತೆ ಈರಣ್ಣ, TV9 ಬೆಂಗಳೂರು.